ನನ್ನ ಪ್ರಾಡಕ್ಟು ಬೇಕು ಅಂದವರು ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ, ಆರ್ಡ್ರ್ ಕೊಡಿ. ಯೂರಿನ್ಗೆ ಹೋಗೋ ಜಾಗದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಮತ್ತು ವೈಟ್ ಡಿಸ್ಚಾರ್ಜ್ ಆಗ್ತಾ ಇದೆ. ವೈಟ್ ಡಿಸ್ಚಾರ್ಜ್ ಆಗುವಾಗ ಏನಾಗುತ್ತೆ? ನಮಸ್ಕಾರ ನನ್ನ ಹಿತೈಷಿಗಳಿಗೆ, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ತುಂಬ ಜನ ಕೇಳ್ತಾ ಇದ್ರು, ನಮಗೆ ಯೂರಿನ್ಗೆ ಹೋಗೋ ಜಾಗದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಮತ್ತು ವೈಟ್ ಡಿಸ್ಚಾರ್ಜ್ ಆಗ್ತಾ ಇದೆ. ವೈಟ್ ಡಿಸ್ಚಾರ್ಜ್ ಆಗುವಾಗ ಏನಾಗುತ್ತೆ? ನಾನು ಸ್ವಲ್ಪ ತುಂಬ ವರ್ಷದ ಹಿಂದೆ ಅದು ಅನುಭವಿಸಿದ್ದೀನಿ ನಾನು. ಆವಾಗ ಆ ಪಾರ್ಟಲ್ಲಿ ನಮಗೆ ಯೂರಿನ್ ಪಾಸ್ ಮಾಡೋ ಪಾರ್ಟಲ್ಲಿ ಏನಾಗುತ್ತೆ, ನೆವೆ ಸ್ಟಾರ್ಟ್ ಆಗುತ್ತೆ ಮತ್ತು ಒಂಥರ ಹಿಂಸೆ ಆಗ್ತಿರುತ್ತೆ. ಒಬ್ರೊಬ್ರಿಗೆ ವೈಟ್ ಡಿಸ್ಚಾರ್ಜ್ ಗೊತ್ತಿಲ್ದಂಗೆ ಆಗುತ್ತೆ, ಒಬ್ರೊಬ್ರಿಗೆ ಹೊಟ್ಟೆ ನೋವು ಬರುತ್ತೆ, ಹೊಟ್ಟೆ ನೋವು ಬಂದು ವೈಟ್ ಡಿಸ್ಚಾರ್ಜ್ ಆಗುತ್ತೆ. ಕೆಲವೊಬ್ರಿಗೆ ಏನಾಗುತ್ತೆ, ಕೆಟ್ಟ ಸ್ಮೆಲ್ ಇರುತ್ತೆ, ಒಬ್ರೊಬ್ರಿಗೆ ಅದು ವೈಟ್ ಇರುತ್ತೆ, ಒಬ್ರೊಬ್ರಿಗೆ ಯೆಲ್ಲೋ ಇರುತ್ತೆ. ಈ ಥರ ಒಬ್ರೊಬ್ರಿಗೂ ಒಂದೊಂದು ಥರ. ವೈಟ್ ಡಿಸ್ಚಾರ್ಜ್ ಅಂದರೆ ಎಲ್ರಿಗೂ ಒಂದೇ ಥರ ಆಗಬೇಕಂತ ಏನೂ ಇಲ್ಲ, ಒಬ್ರೊಬ್ರಿಗೂ ಒಂದೊಂದು ಥರ ಆಗ್ತಾ ಇರುತ್ತೆ. ಅದಕ್ಕೆ ತುಂಬ ಜನ ಕೇಳ್ತಾ ಇದ್ರಿ, ಏನು ಮನೆ ಮದ್ದು ಮಾಡೋದು, ತುಂಬ ಡಾಕ್ಟ್ರಿಗೆಲ್ಲ ತೋರಿಸಿ ತುಂಬ ನಮಗೆ ಸರಿನೇ ಆಗ್ತಾ ಇಲ್ಲ ಅಂತ ಹೇಳ್ತಿದ್ರಿ. ನಾನು ಅದನ್ನು ಅನುಭವಿಸಿ ಬಂದಿರೋಳು, ಹಾಗಾಗಿ ನಾನು ಏನು ಮನೆ ಮದ್ದು ಮಾಡಿಕೊಂಡು ಸರಿ ಮಾಡಿಕೊಂಡೆ. ಶಾಪ್ಗೂ ತೋರಿಸ್ದೆ. ಫಸ್ಟು ಡಾಕ್ಟ್ರ್ ಹತ್ರ ಹೋಗಿ ವೈಟ್ ಡಿಸ್ಚಾರ್ಜ್ ಆಯಿತು ಅಂತ ಮನೆ ಔಷಧಿ ಅಂತ ಮನೆ ಮದ್ದು ಅಂತ ಮಾಡ್ಕೊಂಡಿರಬೇಡಿ. ಫಸ್ಟು ಡಾಕ್ಟ್ರ್ ಹತ್ರ ಹೋಗಿ ತೋರಿಸಿ. ನಿಮ್ಗೆ ಕಡಿಮೆ ಆಗಲಿಲ್ಲ ಅಂದರೆ ಅದ್ರ ಜೊತೆಲೂ ಮನೆ ಔಷಧಿ ಮಾಡ್ಕೊಳ್ಳಿ. ಯಾಕಂದರೆ ನಾವು ಬರೀ ಮನೆ ಔಷಧಿಯಿಂದ ಆಗಿನ ಕಾಲದಲ್ಲಿ ಸ್ವಲ್ಪ ಮನೆ ಔಷಧಿಲಿ ನಡೀತಾ ಇತ್ತು, ಆದರೆ ಇವಾಗ ಮನೆ ಔಷಧಿಲಿ ನಡೆಯಲ್ಲ. ಮನೆ ಮದ್ದು ಕೆಲವೊಬ್ರಿಗೆ ಅಡ್ಜಸ್ಟ್ ಆಗುತ್ತೆ, ಕೆಲವೊಬ್ರಿಗೆ ಅಡ್ಜಸ್ಟ್ ಆಗಲ್ಲ, ಅದರಿಂದ ಏನೋ ತೊಂದರೆ ಆಗುತ್ತೆ. ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ, ಫಸ್ಟು ಡಾಕ್ಟ್ರ್ ಹತ್ರ ಹೋಗಿ ತೋರಿಸಿ, ಆಮೇಲೆ ಮನೆ ಮದ್ದು ಮಾಡ್ಕೊಳ್ಳಿ. ಮನೆ ಮದ್ದು ಡಾಕ್ಟ್ರು ಎರಡೂ ಆಗಬೇಕು. ಬರೀ ನಾವು ಮನೆ ಮದ್ದು ಮಾಡ್ತೀವಿ ಅಂದರೂ ಆಗಲ್ಲ, ಬರೀ ಡಾಕ್ಟ್ರಿಂದನೂ ಆಗಲ್ಲ, ಎರಡೂ ಮಾಡ್ಕೊಳ್ಳಿ. ಒಬ್ರೊಬ್ರಿಗೆ ಒಂದೊಂದು ಅಡ್ಜಸ್ಟ್ ಆಗುತ್ತೆ. ಇವಾಗ ನಾನು ವೈಟ್ ಡಿಸ್ಚಾರ್ಜು ಮತ್ತು ಒಬ್ರೊಬ್ರಿಗೆ ಪೀರಿಯಡ್ಸ್ ಆದಾಗ ಹೊಟ್ಟೆ ನೋವು ಬರುತ್ತೆ, ಹೊಟ್ಟೆ ಹಿಂಡ್ದಂಗೆ ಆಗುತ್ತೆ, ಏನೂ ಸಮಾಧಾನ ಆಗಲ್ಲ, ಬೆನ್ನೋವು ಬರುತ್ತೆ. ಅದಕ್ಕೆಲ್ಲ ನಾನು ಇವಾಗ ಒಂದು ಒಳ್ಳೆಯದಂದರೆ ಒಳ್ಳೆ ಮನೆ ಮದ್ದು ಹೇಳ್ತಾ ಇದ್ದೀನಿ. ಎಲ್ಲರೂ ಕೈಗೂ ಸಿಗುತ್ತೆ, ಅದು ಎಲ್ಲರೂ ಮನೇಲೂ ಇರುತ್ತೆ, ಎಲ್ಲರೂ ಕೈಗೂ ಸಿಗುತ್ತೆ. ಅದೇನು ಅಂತ ಅಂದರೆ ಅಲುವಿರದ್ದು ಒಂದು ಬಲ್ತ್ ಇರಬೇಕದು, ಒಂದು ಎಲೆ, ಅದು ಅಲುವಿರದ್ದು ಎಲೆ ಅಂತ ಈಗ ಬರುತ್ತಲ್ಲ, ಅದು ಬಲ್ತ್ ಇರಬೇಕು. ಅದನ್ನು ಒಂದೊಂದು ತೊಗೊಂಡು ಬಂದು ನಾನು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅಲುವಿರ ತುಂಬ ಅಂದರೆ ತುಂಬ ಒಳ್ಳೆಯದು. ಹೆಣ್ಮಕ್ಳಿಗೆ ಕುಮಾರಿ ಗಿಡ ಅಂತಾರೆ, ಹೆಣ್ಣು ಮಕ್ಳಿಗಂತಲೇ ದೇವ್ರು ಸೃಷ್ಟಿ ಮಾಡಿರೋ ಗಿಡ ಅದು, ನಮಗೋಸ್ಕರನೇ ಅದು ಕುಮಾರಿ ಗಿಡ ಅಂತಾರೆ, ಅಲುವಿರ ಅಂತಾರೆ. ತುಂಬ ಅಂದರೆ ತುಂಬ ಒಳ್ಳೆಯದು. ಅಲುವಿರ ಪಲ್ಪು ನಿಮಗೆ ಅದು ರೆಡಿ ಜ್ಯೂಸು ಸಿಗುತ್ತೆ. ಕೆಲವೊಂದು ಕಂಪ್ನಿಯಿಂದ ನಿಮಗೆ ಜ್ಯೂಸು ಸಿಗುತ್ತೆ. ನಾನು ಹೇಳೋದು ಜ್ಯೂಸ್ಗಿಂತ ನಾವು ರೆಡಿ ಮಾಡ್ಕೊಂಡು ಕುಡಿಯೋದು ಒಳ್ಳೆಯದು. ಅದು ಹೇಗೆ ಅಂತ ಈಗ ವಿಡಿಯೋ ನೋಡೋಣ ಬನ್ನಿ. ಯಾರಿಗೆ ಒಳ್ಳೆಯದು ಅದು ಮಾಡ್ಕೊಳ್ಳಿ. ಇದು ಎಲ್ಲ ಹೆಣ್ಮಕ್ಳು ಮಾಡ್ಕೊಳ್ಬೋದು. ಬರೀ ವೈಟ್ ಡಿಸ್ಚಾರ್ಜ್ ಆಗ್ತಿದೆ, ಪೀರಿಯಡ್ಸ್ ಆದ ಹೊಟ್ಟೆ ನೋವು ಬರ್ತಿದೆ, ನಮಗೆ ಯೂರಿನ್ ಪಾಸ್ ಮಾಡೋ ಜಾಗದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದು ಯಾರ್ದು ಅಲ್ಲ, ಎಲ್ಲರೂ ಮಾಡ್ಕೊಳ್ಬೋದು. ತುಂಬ ಒಳ್ಳೆಯದು. ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಈ ಥರದ್ದು ಒಂದೆಲೆ ತೊಗೊಳ್ಬೇಕು. ಅಲುವಿರದ್ದು ತುಂಬ ಅಂದರೆ ತುಂಬ ಒಳ್ಳೆಯದು ನಮಗಿದು. ಇದನ್ನು ನಾನು ಇಷ್ಟು ತೊಗೊಳ್ತೀನಿ. ನೀವು ಒಂದೆಲೆ ಈ ಥರ ದಪ್ಪ ಇರಬೇಕು ನೋಡಿ, ಇಷ್ಟು ದಪ್ಪ ಇರಬೇಕು. ಇಷ್ಟು ದಪ್ಪ ಇದ್ದರೆ, ಇಲ್ಲ ಇನ್ನೂ ದಪ್ಪ ಇರಬೇಕು, ಇದಕ್ಕಿಂತ ಸಣ್ಣ ಬೇಡ. ನಮಗಿಷ್ಟು ದಪ್ಪ ಇದ್ದರೆ ಏನಾಗುತ್ತೆ, ನಮಗೆ ಪಲ್ಪ್ ಚೆನ್ನಾಗಿ ಬರುತ್ತೆ ಒಳಗಡೆದು. ನಾನು ಇಷ್ಟು ತೊಗೊಳ್ತೀನಿ ನೋಡಿ. ತುಂಬ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ನಮಗೆ ಕೂದಲುಗೆ ಒಳ್ಳೆಯದು, ಹೊಟ್ಟೆಗೆ ಒಳ್ಳೆಯದು. ಅದನ್ನು ಫಸ್ಟು ತೊಳ್ಕೊಂಡು ನೋಡಿ, ಈ ಥರ ಸೈಡದ್ದು ತಕ್ಕೊಂಬಿಡಿ ನಿಧಾನವಾಗಿ. ಅದು ವೇಸ್ಟ್ ಮಾಡಬೇಡಿ. ಪಲ್ಪು ತುಂಬ ನಮಗೇನು ಆರೋಗ್ಯಕ್ಕೆ ಒಳ್ಳೆಯದು, ಅದನ್ನು ವೇಸ್ಟ್ ಮಾಡಬಾರ್ದು. ತೆಳ್ಳಗೆ ಸಿಪ್ಪೆ ತಕ್ಕೊಳ್ಳಿ. ಇವಾಗ ಇದನ್ನು ಈ ಥರ ಕಟ್ ಮಾಡ್ಕೊಳ್ಳಿ. ಈ ಪಲ್ಪ್ ಇರುತ್ತಲ್ಲ, ಈಗೊಂದು ಚೂಪಾಗಿರೋದು ಒಂದು ಸ್ಪೂನ ಸಹಾಯದಿಂದ ನೀವು ಈ ಥರ ತಕ್ಕೊಂಬಿಡ್ಬೇಕು. ಯಾವ ಥರ ಬರುತ್ತೆ ನೋಡಿ. ನಾವು ಈ ಥರ ಹೆಚ್ಕೊಂಡ್ರೆ ನಿಮಗೆಲ್ಲೂ ವೇಸ್ಟ್ ಆಗೋಲ್ಲ ಮತ್ತು ಸಿಪ್ಪೆ ಬರಲ್ಲ. ನಾನು ಹೇಳ್ತಿರೋದು ನೋಡಿ. ಇನ್ನೂ ದಪ್ಪ ಇದ್ದರೆ ನಮಗೆ ಐಸ್ ಕ್ಯೂಬ್ ಥರ ಚೆನ್ನಾಗಿ ಬರುತ್ತೆ. ನಮ್ಮ ಗಿಡದಲ್ಲಿ ಇಷ್ಟೇ ದಪ್ಪ ಇದ್ದಿದ್ದು, ನಿಮ್ಗೆ ಇನ್ನೂ ದಪ್ಪ ಸಿಕ್ಕಿದ್ರೂ ಒಳ್ಳೆಯದೇ. ವೇಸ್ಟ್ ಮಾಡಬೇಡಿ ನೋಡಿ. ಈ ಥರ ಇದನ್ನು ನಾನು ಆಮೇಲೆ ಮುಖಕ್ಕೆ ಹಚ್ಕೊಳ್ಳೋಕ್ಕೆ ಯೂಸ್ ಮಾಡ್ತೀನಿ, ನಾನು ವೇಸ್ಟ್ ಮಾಡಲ್ಲ.
ಮುಖಕ್ಕಾದರೂ ಹಚ್ಕೊಳ್ಬೋದು, ತಲೆಗಾದರೂ ಹಚ್ಕೊಳ್ಬೋದು. ಇವಾಗ ಇದೆಯಲ್ಲ ಇದು ಬೇಕಾಗಿರೋದು ನಮಗೆ. ನೋಡಿ, ಒಂಚೂರು ಸಿಪ್ಪೆ ಇಲ್ಲ. ಸಿಪ್ಪೆ ಇದ್ದರೆ ನಿಮಗೆ ಸ್ವಲ್ಪ ಕಹಿ ಬರುತ್ತೆ. ಇದು ಸಿಪ್ಪೆ ಇಲ್ಲ. ಇದನ್ನು ಹೇಗೆ ಬಳಸೋದು ಅಂತ ಅಂದರೆ, ಹಾಲನ್ನ ಕಾಯಿಸಿದ್ದೀನಿ. ನಮಗೆ ಎಷ್ಟು ಬಿಸಿ ಬೇಕು ಅಷ್ಟು ಬಿಸಿ. ನೋಡಿ, ನೀವು ಇದಕ್ಕೆ ಸಕ್ಕರೆ ಆದರೂ ಹಾಕ್ಕೊಳ್ಳಿ, ಏನಾದರೂ ಹಾಕ್ಕೊಳ್ಳಿ. ನಾನು ಏನೂ ಹಾಕ್ಕೊಂಡಿಲ್ಲ, ಬರೀ ಹಾಲು ತೊಗೊಂಡಿದ್ದೀನಿ ನಾನು, ಬರೇ ಹಾಲು. ನೋಡಿ, ಇದನ್ನು ಯಾವಾಗ ತೊಗೊಳ್ಬೇಕು ಅಂದರೆ, ಎದ್ದು ಖಾಲಿ ಹೊಟ್ಟೆಗೆ ನೀವು ಬ್ರಷ್ ಮಾಡಿ ಎಲ್ಲ ಆದಮೇಲೆ ಖಾಲಿ ಹೊಟ್ಟೆಗೆ ತೊಗೊಳ್ಬೇಕು. ಒಂದಿನ ತೊಗೊಂಡು ನಮಗೆ ಕಡಿಮೆ ಆಗಲಿಲ್ಲ ಅಂದರೆ ಖಂಡಿತ ಅಲ್ಲ, ಕಡೇ ಪಕ್ಷ 1 ತಿಂಗಳಾದರೂ ಮಾಡಿ. ನೀವು ತುಂಬ ಬೇಗ ರಿಸಲ್ಟ್ ಸಿಗುತ್ತೆ ನಿಮಗೆ. ದಿನ ಕ್ರಮೇಣ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಒಂದೇ ದಿವಸದಲ್ಲಿ ಒಬ್ರೊಬ್ರಿಗೆ ರಿಸಲ್ಟ್ ಸಿಗುತ್ತೆ, ಒಬ್ರೊಬ್ರಿಗಿಲ್ಲ. ನೋಡಿ, ಈ ಥರ ತೊಗೊಳ್ಳೋದು ಬರುತ್ತಲ್ವ, ಇದನ್ನು ತೊಗೊಂಡು ನುಂಗ್ಬಿಡಿ. ಅವಾಗ ನಿಮಗೆ ಕಹಿಗೆ ಏನು ಅನಿಸಲ್ಲ. ಇಷ್ಟೇ. ನನಗೇನೋ ವೈಟ್ ಡಿಸ್ಚಾರ್ಜ್ ಆಗಲಿ, ಹೊಟ್ಟೆ ನೋವಾಗಲಿ, ಬೆನ್ನು ಏನೂ ಇಲ್ಲ. ನಾನು ದಪ್ಪ ಅಲೋವೆರಾ ಎಲೆ ಸಿಕ್ತು ಅಂದರೆ ನಾನು ಯಾವಾಗಲೂ ಮಾಡ್ಕೊಳ್ತೀನಿ. ನನಗೇನೋ ತುಂಬ ಇಷ್ಟ ಇಂಥವೆಲ್ಲ ಆರೋಗ್ಯವಾಗಿರೋದು ತಿನ್ನಬೇಕು ಅಂತ ನನಗೆ ತುಂಬ ಇಷ್ಟ. ನಾನು ಅವಾಗವಾಗ ಮಾಡ್ಕೊಳ್ತೀನಿ. ನನಗೇನೂ ಇಲ್ಲ, ವೀಡಿಯೋಗೋಸ್ಕರ ಮಾಡಿ ತೋರಿಸಿದ್ದೀನಿ ಒಂದು, ಮತ್ತು ನಾನು ಮಾಡ್ಕೊಳ್ತೀನಿ. ತುಂಬ ಜನ ಕೇಳ್ತಾಯಿದ್ರಿ, ಹಾಗೆ ವೀಡಿಯೋನೂ ಆಯಿತು, ನಾನು ಮಾಡಿಕೊಂಡು ತಿಂದಂಗೂ ಆಯಿತು, ಕುಡ್ದಂಗೆ ಆಯಿತು ಅಂತ. ಹಾಲೇ ಕುಡಿಬೇಕು. ಕಾಫಿ ಕುಡಿತೀವಿ, ನಮ್ಗೆ ಹಾಲು ಸೇರಲ್ಲ ಅಂದರೆ ನಾನು ಏನೂ ಮಾಡೋಕ್ಕಾಗಲ್ಲ. ಇದು ಪಲ್ಪ್ ತೊಗೊಂಡು ಹಾಲು ಕುಡಿಲೇಬೇಕು. ಕಣ್ಣು ಮುಚ್ಕೊಂಡು ಅವತ್ತು ಒಂದು ದಿವಸ ಹಾಲು ಕುಡೀರಿ, ನಿಮಗೆ ಅಡ್ಜಸ್ಟ್ ಆಗುತ್ತೆ. ನನಗೆ ಅದಕ್ಕೆ ಹಾಲಿಗೆ ಸಕ್ಕರೆ ಗಿಕ್ಕರೆ ಏನು ಹಾಕ್ಕೊಂಡ್ರೂ ಇಷ್ಟ ಆಗಲ್ಲ, ಬರೇ ಹಾಲು ತುಂಬ ಇಷ್ಟ ಆಗುತ್ತೆ. ಅದು ಕೆನೆ ಇರಬೇಕು. ಕೆನೆ ಹಾಲು ತುಂಬ ಇಷ್ಟ ನನಗೆ. ದಪ್ಪ ಕೆನೆ ಸಿಗಬೇಕು. ಆದರೆ ಇವಾಗ ಡಯೆಟ್ಟು ಅಂಥೇಳಿ ಕೆನೆ ಅವಾಯ್ಡ್ ಮಾಡ್ತಾಯಿದ್ದೀನಿ. ಬರೇ ಹಾಲು ಕುಡಿದೆ. ನೋಡಿದ್ರಲ್ಲ, ಸಿಂಪಲ್ಲಾಗಿ ಮನೇಲಿ ಹೇಗೆ ಮಾಡೋದು ಅಂತ. ಅಂಗೈಯಲ್ಲೇ ಅರಮನೆ ಅಂತಾರೆ. ಫಸ್ಟು ನಮ್ಮ ಅಡುಗೆ ಮನೆಯೇ ಔಷಧಿ, ಮೆಡಿಕಲ್ ಸ್ಟೋರು ಆಗಬೇಕು. ಆವಾಗ ಯಾವುದು ನಮಗೆ ಆದಷ್ಟು ಕಾಯಿಲೆಗಳು ಹತ್ತಿರ ಬರಲ್ಲ ಅಂತ ನಾವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡ್ಕೊಂಡು ಹೋಗೋಣ. ಮುಂದೆ ದೇವ್ರಿಚ್ಛೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಲ್ವಾ. ಈಗ ನೋಡಿದ್ರಿ ಹೇಗಿತ್ತು ಅಂತ ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ಮತ್ತು ಯಾರಿಗಿದ್ದು ಗೊತ್ತಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.